ಗಾಯತ್ರಿ, ನಿನಗೋಸ್ಕರ ಕಟ್ಟಿದ ಮನೆ ಯಾಕೆ ನಿಂತುಬಿಟ್ಟೆ? ನಡಿ ಒಳಗೆ. ಏನ್ ತಂದಿದ್ದೀನಿ ನೋಡು. ಬಿಚ್ಚಿತ್ತು ಬಿಚ್ಚಿತ್ತು. ಲಕ್ಷ್ಮಿ, ನೋಡಿದೇನೆ ನಮ್ ಗಾಯತ್ರಿ ಇಟ್ಟಿರೋ ಪ್ರೀತಿನ. ನಾನು ಅಂತಂದ್ರೆ ಎಷ್ಟು ಒದ್ದಾಡತ್ತೆ. ದೇವರು ನಮ್ಮನ್ನ ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾನೋ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅವನು ನನಗೆ ಚೈತನ್ಯ ಕೊಡ್ಲಿ, ನನ್ನ ಮಗಳನ್ನ ರಾಣಿ ಹಾಕಿ ಸಾಕ್ತೀನಿ ಕಣಿ, ರಾಣಿ ಹಾಕಿ ಸಾಕ್ತೀನಿ. ಡುಮಿ, ನಿಂಗೊಂದು ಬೇಕಾ? ಬೇಡ ಬೇಡ, ಚೆನ್ನಾಗಿದೆ. ನೀನ್ ನೋಡ್ಲಿಲ್ಲ ಅಂತಂದ್ರೆ ನನ್ಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ. ಇನ್ನೊಂದ್ ಬೇಕಾ? ಅಯ್ಯೋ ಬೇಡಪ್ಪ, ಅವಳು ಹೇಳ್ತಾಳೆ ಅಂತ ನೀನ್ ಕೊಡ್ಸಕ್ ಏನಾಯ್ತು ಗೊತ್ತಾ? ನಾನು ಮನೆಯಿಂದ ಬರ್ತಿರ್ಬೇಕಾದ್ರೆ ವೆರಿ ಗುಡ್. ಏನು ನಿನ್ನ ಅವಸ್ಥೆ? ಆಯ್ತು ಸರ್. ಊಟ ಚೆನ್ನಾಗಿದಲ್ಲ? ಏನಾದ್ರು ಬೇಕಾ? ಬಿಲ್ ತಗೊಂಬ. ಪ್ರೀತಿಯ ಗೆಳತಿ, ಬಿಲ್ ನಾನೇ ಕೊಟ್ಟಿದ್ದೀನಿ. ನನ್ನ ಟಿಪ್ಸ್ ನಿಮ್ಮಿಂದ ಒಂದು ಸಿಹಿ ಮುತ್ತು. ಪ್ರಕಾಶ್. ಹಲೋ, ಇಲ್ಲಿ ಬಿಡಲ್ಲ.
ಬಂದಿದ್ದೀರಾ ಮೈಸೂರಿಗೆ? ಏನ್ ಇಷ್ಟೊಂದು ಬದಲಾಯಿಸ್ಬಿಟ್ಟಿದ್ದೀರಾ? ನಂಗೆ ಗೊತ್ತು, ನಾನಿಲ್ದೇ ಇದ್ರೆ ನೀವೊಂದು ಕ್ಷಣನೂ ಇರಕ್ಕಾಗಲ್ಲ ಅಂತ. ಯಾಕೆ ಮನೆಗೆ ಬರ್ಲಿಲ್ಲ? ನಮ್ಮ ಮದುವೆ ವಿಷಯ ಡ್ಯಾಡಿಗೆ ಹೇಳಿದ್ದೀನಿ. ಸರಿ ಸರಿ ಬನ್ನಿ ಮನೆಗೆ ಹೋಗೋಣ. ಯಾವ ರವಿ, ಯಾರು ನೀವು? ದೊಡ್ಡ ಶ್ರೀಮಂತರ ಮಗಳು ಅಂತ ಕಾಣುತ್ತೆ. ಒಳ್ಳೆ ಮೆಂಟಲ್ ಡಾಕ್ಟರ್ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ನೋಡಿದ್ರ ಒಳ್ಳೆ ಮೆಂಟಲ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋಬೇಕಂತೆ. ಏನೋ ಅರ್ಜೆಂಟ್ ಕೆಲಸ ಅಂತ ಕಾಣುತ್ತೆ. ಎಲ್ಲಿ ಹೋಗ್ತಾರೆ? ಬಂದೇ ಬರ್ತಾರೆ. ಕೂತ್ಕೊಳ್ಳಿ. Idiot. ಹಲೋ ಹಲೋ, ನಾನು ಮೈಸೂರಿನ ಗಾಯತ್ರಿ. ಅಂಕಲ್ ಇದ್ದಾರಾ? ಹಾ ದೊಡ್ಡ ಯಜಮಾನ್ರು ಬಳ್ಳಾರಿಗೆ ಹೋಗಿದಾರಮ್ಮ. ಗೊತ್ತಿಲ್ಲಮ್ಮ. ಪರ್ಸನಲ್ ಅಂತೆ, ಪರ್ಸನಲ್. ಯು ಡ್ಯಾಮ್ ಇಟ್. ಏನ್ರಿ ಇದು? ದೊಡ್ಡ ಜಾಗದಲ್ಲಿ ಕೆಲಸ ಮಾಡೋ ನೀವು ಮಾತ್ರ ಚೆನ್ನಾಗಿದ್ರೆ ಸಾಕ? ಮಕ್ಕಳ ಮೈ ಮೇಲೆ ಬಟ್ಟೆ ಇಲ್ದೆ, ಹೊಟ್ಟೆ ಹಿಟ್ಟಿಲ್ದೆ ಸಾಯ್ತಾ ಇವೆ. ತನ್ನ ಸಂಬಳನೆಲ್ಲ ಹಿಕ್ಕುಡ್ದು ಹಾಳು ಮಾಡಿದ್ರೆ ನಮ್ ಕಷ್ಟನ ಹೇಗೆ ನಿಭಾಯಿಸೋದು? ನನ್ನಿಂದ ಸಾಧ್ಯವಿಲ್ಲಪ್ಪ. ಮನೆ ಯಜಮಾನ ಯಾವಾಗ ಬಂದು ಮನೆ ಖಾಲಿ ಮಾಡಿಸಿ ನನ್ನನ್ನು ನನ್ನ ಮಕ್ಕಳು ಬೀದಿ ನಿಲ್ಲಿಸ್ಬಿಡ್ತಾನೋ ನನಗ್ ಗೊತ್ತಿಲ್ಲ. ನನ್ನಿಂದ ಸಾಧ್ಯ ಇಲ್ಲ ರೀ. ನಾನು ನನ್ನ ಮಕ್ಕಳು ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೊಂಡ್ಬಿಡ್ತೀವಿ. ಕ್ಲೀನ್ ಮಾಡಿಸ್ಬಿಟ್ಟು ಜಾನಿ, ನಾನಿದನ್ನು ನೋಡ್ತೀನಿ. ನೀನು ಆ ಕಾರ್ ಡೈನಮ ನೋಡಿ ಹೋಗು. ಸರಿ. ಏಯ್, ಹಾಯ್, ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟೆ? ನಿಮ್ಗೇನ್ ತಂದಿದ್ದೀನಿ ನೋಡಿ. ತಂದಿದ್ದು ಕೊಟ್ಬಿಟ್ಟು. ಇದರಲ್ಲಿ ಲಾಡು ಇದೆ. ಲಾಡುನಾ? ಅಲ್ಲಿಟ್ಬಿಟ್ಟು ಹೋಗು. ಅಲ್ಲಿಟ್ಟು ಹೋಗೋಕೆ ಬಂದಿದ್ದೀನಿ. ನಿಮ್ಗೆ ತಿನ್ಸೋಣ ಅಂತ ಬಂದಿದ್ದೀನಿ. ಬನ್ನಿ. ಸರಿ. ಏನಿವತ್ತು ಲಾಡು ಮಾಡಿದ್ದೀರಾ? ಇವತ್ತು ನಮ್ಮ ಮನೇಲಿ ಸ್ಪೆಷಲ್. ಓ, ನಿಮ್ಮಪ್ಪ ದೊಡ್ಡ ಮನುಷ್ಯ ಊರು ಬಿಟ್ಟು ಹೋದ್ನಾ? ಇದಕ್ಕೇನ್ ಕಡಿಮೆ ಇಲ್ಲ. ನಮ್ಮ ಅಪ್ಪ ಇದ್ರ ನಿಂತು ಮಗಲ್ ಕೇಳೋಕೆ ವಕೀಲ್ತಾ ಇದ್ರು. ಜಂಬಾ ಮಾತ್ರ ಆಡ್ತೀರಾ. ಆವತ್ತೆ ಕೇಳಿದ್ನಲ್ಲ, ಮಾರಿಸ್ ಮೈನರ್ ಅನ್ನ ಹಿಡಿದು ಇಂಪಾಲ ಅವ್ರಿಗೂ ಕಾರ್ಗಳಲ್ಲಿ ಡೀಲ್ ಮಾಡೋ ಈ ಕೈಗೆ ನಿನ್ನ ಮಗಳ ಕೈ ಕೊಡು ಅಂತ ಕೇಳ್ದೆ. ಆಗಲ್ಲ ಅಂದ್ಬಿಟ್ಟ. ಅದ್ ಯಾಕೆ ಆಗಲ್ಲ ನೋಡ್ತೀನಿ ಅಂದೆ. ನೀನೊಂಚೂರು ಮನಸ್ಸು ಮಾಡಿದ್ರೆ ಡ್ರರ್ ಅಂತ ಕಾರಲ್ಲಿ ಕುತ್ಕೊಂಡು ಬಾಂಬೆಗೋ ಡೆಲ್ಲಿಗೋ ಹೋಗಿ ರಿಜಿಸ್ಟರ್ಡ್ ಮದುವೆ ಆಗಿಷ್ಟಲ್ಲಿ ಬರ್ಬೋದಾಗಿತ್ತು. For more updates, like, comment, subscribe to our channel.